ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಂತ್ರಾಲಯ. ಮಂತ್ರಾಲಯದ ಜರ್ನಿ ವಿಡಿಯೋವನ್ನು ನೀವು ನೋಡಿರ್ತೀರ. ಬೆಳಗ್ಗೆ 6:45 ಅಷ್ಟೊತ್ತಿಗೆ ನಾವು ಇಲ್ಲಿಗೆ ರೀಚ್ ಆಗಿರ್ತೀವಿ. ಇನ್ನು ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ನಾವು ಹೋದ ತಕ್ಷಣ ಒಂಥರ ಆಶ್ಚರ್ಯನೇ ಅನಿಸ್ತು. ಏನಕ್ಕೆ ಅಂತಂದರೆ ಅಲ್ಲಿ ಹಾಕಿರುವಂತಹ ಸಾಂಗ್ ಆಗಿರ್ಬೋದು, ಸುತ್ತಮುತ್ತ ನೋಡಿದರೆ ಸೇಮ್ ಈ ಮಹಾರಾಜರ ಅರಮನೆ ಇರುತ್ತಲ್ಲ ಹಳೆ ಕಾಲದಲ್ಲಿ, ಆ ರೀತಿ ಕಾಣಿಸ್ತಾ ಇತ್ತು. ನನಗಂತೂ ನೋಡಿ ತುಂಬಾ ಶಾಕ್ ಆಯಿತು. ನಾನು ಹೀಗಿರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಜೀವನದಲ್ಲಿ ಒಮ್ಮೆ ಆದರೂ ಈ ದೇವಸ್ಥಾನಕ್ಕೆ ಹೋಗಲೇಬೇಕು. ಇನ್ನು ರಾಘವೇಂದ್ರ ಸ್ವಾಮಿಗಳಿಗೆ ಹಸುಗಳು ಅಂದರೆ ತುಂಬ ಇಷ್ಟ. ನೋಡಲಿಕ್ಕೆ ಅಲ್ಲಲ್ಲಿ ಹಸುಗಳು ನಮಗೆ ಕಾಣಿಸ್ತಾನೆ ಇರ್ತವೆ. ಇನ್ನು ಮಂತ್ರಾಲಯ ಬಂದ್ಬಿಟ್ಟು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಯಾತ್ರಿಕರ ಗ್ರಾಮ ಇದೊಂದು. ಈ ದೇವಸ್ಥಾನ ಬಂದ್ಬಿಟ್ಟು ತುಂಗಭದ್ರಾ ನದಿ ದಂಡೆ ಮೇಲಿದೆ. ಈ ದೇವಸ್ಥಾನದ ಪಕ್ಕನೇ ಒಂದು ನದಿ ಇದೆ. ಅಲ್ಲೇ ಹೋಗಿ ಸ್ನಾನ ಮಾಡ್ಕೊಂಡ್ಬಂದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಕೇಳ್ತಾ ಇದ್ರು ಸ್ನಾನಕ್ಕೆ ರೂಮ್ ಬೇಕಾ ಅಂತ. ಬಟ್ ನಾವು ಬೇಡ, ನದಿಲೇ ಸ್ನಾನ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳಿದ್ರು. ನದಿನೇ ಹುಡ್ಕೊಂಡು ಹೋಗ್ತೀವಿ, ನೀರಿಲ್ಲ ಅಂತ ಹೇಳಿದರು. ಆದರೂ ಕೂಡ ಒಮ್ಮೆ ನೋಡೋಣ ಅಂತ ಹೋಗ್ತಾನೇ ಇದ್ದೀವಿ. ಇನ್ನು ದೇವಸ್ಥಾನದ ಎದುರಿಗೆ ಅಂತೂ ತುಂಬಾ ದೊಡ್ಡ ಜಾಗ, ಅಂದರೆ ತುಂಬಾ ದೊಡ್ಡ ಜಾಗ ಇದೆ. ವಿಶಾಲವಾಗಿದೆ. ಯಾರೇ ಬಂದ್ರೂ ಕೂಡ ಉಳ್ಕೋಬೋದು, ಅಷ್ಟೊಂದು ದೊಡ್ಡದಾಗಿದೆ. ಇನ್ನು ನಾವು ಎಂಟ್ರೆನ್ಸಿಂದ ದೇವಸ್ಥಾನ ಮುಟ್ಟೋವರೆಗೂ ಕೂಡ ಸೈಡಲ್ಲಿ ಕಂಪ್ಲೀಟ್ ಆದಂತಹ ರಾಯರ ಬಗ್ಗೆ ಮತ್ತು ಅವರ ಕಾಲದ ಬಗ್ಗೆ, ಅವ್ರ ಪವಾಡಗಳ ಬಗ್ಗೆ ಪ್ರತಿಯೊಂದನ್ನು ಅಲ್ಲಿ ಮೆನ್ಷನ್ ಮಾಡಿ, ಚಿತ್ರ ಬಿಡಿಸೋದ್ರ ಮೂಲಕ ಅಲ್ಲಿ ಮೆನ್ಷನ್ ಮಾಡಿಬಿಟ್ಟು ಕಂಪ್ಲೀಟ್ ಸ್ಟೋರಿಯನ್ನು ಕೂಡ ಹೇಳಿದ್ದಾರೆ. ಅದನ್ನು ಕಂಪ್ಲೀಟಾಗಿ ಓದಿದರೆ ರಾಯರ ಬಗ್ಗೆ ಇನ್ನೂ ಕೂಡ ಭಕ್ತಿ ಹೆಚ್ಚಾಗೋದಂತೂ ಖಂಡಿತ. ಶ್ರೀ ಗುರು ರಾಘವೇಂದ್ರರು ಏನು ಜೀವಂತ ಸಮಾಧಿ ಆಗ್ತಾರೆ ಆ ಟೈಮಲ್ಲಿ ಹೇಳಿದ್ರಂತೆ 700 ವರ್ಷ ಈ ದೇವಸ್ಥಾನ ಇರುತ್ತೆ ಅಂತ, ಅಲ್ಲಿ ತನಕ ನಾನು ಜೀವಂತವಾಗಿರ್ತೀನಿ ಅಂತ ಹೇಳಿದ್ರಂತೆ. ಹಾಗಾಗಿ ಇಲ್ಲಿ ಭಕ್ತರ ದಂಡು ಹೆಚ್ಚು. ಯಾಕಂದರೆ ಗುರು ರಾಘವೇಂದ್ರ ಸ್ವಾಮಿಗಳು ಇನ್ನೂ ಕೂಡ ಜೀವಂತವಾಗಿ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ ಅನ್ನೋ ಕಾರಣಕ್ಕೆ ತುಂಬ ಜನ ಭಕ್ತಿಯನ್ನು ಇಟ್ಟಿದ್ದಾರೆ ಗುರು ರಾಘವೇಂದ್ರರ ಮೇಲೆ. ಗುರು ರಾಘವೇಂದ್ರ ಸ್ವಾಮಿಗಳು ತಮಿಳುನಾಡಿನ ಭುವನಗಿರಿಯಲ್ಲಿ 1595ರಲ್ಲಿ ಜನಿಸ್ತಾರೆ. ಹಾಗೆ 1671ರಂದು ಮರಣ ಕೂಡ ಹೊಂದ್ತಾರೆ. ಇವ್ರ ತಂದೆ ಹೆಸರು ಬಂದ್ಬಿಟ್ಟು ತಿಮ್ಮಣ್ಣ ಭಟ್ಟ, ತಾಯಿ ಗೋಪಿಕಾಂಬ. ನೀವು ಜೀವನದಲ್ಲಿ ಒಂದು ಸಾರಿನಾದರೂ ಇವ್ರ ಕಂಪ್ಲೀಟ್ ಆದಂತಹ ಪವಾಡಗಳ ಬಗ್ಗೆ ನೀವು ತಿಳ್ಕೊಂಡ್ರಿ ಅಂತಂದರೆ ಇವ್ರ ಮೇಲಿನ ಭಕ್ತಿ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಇವ್ರ ಮೇಲಿನ ಭಕ್ತ ಸಮೂಹ ಕೂಡ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ನನ್ನ ಹತ್ರ ಇವರ 450 ಪವಾಡಗಳು ಕೂಡ ಇದ್ದಾವೆ. ಬೇಕು ಅಂತ ಅಂದರೆ ಅದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡ್ತೀನಿ, ನೋಡ್ಬೋದು ನೀವು. ತುಂಬ ದೂರದಿಂದ ಬಂದವರೆಲ್ಲ ಇಲ್ಲೇ ಮಲಗಿದ್ದಾರೆ. ಅಷ್ಟೊಂದು ವಿಶಾಲವಾದಂತಹ ಜಾಗ ಕೂಡ ಇದೆ ಇಲ್ಲಿ. ಬಂದಿರೋರೆಲ್ಲ ಅಲ್ಲೇ ಮಲಗಿದ್ದಾರೆ. ಇನ್ನು ಒಳಗಡೆ ಎಲ್ಲ ವಿಡಿಯೋ ಮಾಡಲಿಕ್ಕೆ ಬಿಡಲ್ಲ, ಹೊರಗೆ ಮಾತ್ರ ಮಾಡ್ಬೋದು. ಗರ್ಭಗುಡಿಯಲ್ಲಂತೂ ಬಿಡೋದೇ ಇಲ್ಲ. ನಾವು ನದಿ ಹುಡ್ಕೊಂಡು ಹೋಗೋದೇ ತುಂಬ ಹೊತ್ತಾಗೋಯಿತು. ನದಿ ಸ್ವಲ್ಪ ದೂರನೇ ಇದೆ, ಅಂದರೆ ಹತ್ತಿರ ಇದೆ, ಬಟ್ ನೀರು ಜಾಸ್ತಿ ಇಲ್ಲ ಅಲ್ವಾ. ಸ್ವಲ್ಪ ದೂರದಲ್ಲೇ ಹೋದರೆ ಅಲ್ಲಿ ಸ್ವಲ್ಪ ನೀರಿದೆ. ಎಂಟ್ರೆನ್ಸಲ್ಲಿ ನೀರಿಲ್ಲ ಇದೆ, ಆದರೆ ಕೊಳಚೆ ವಾಸನೆ ಫುಲ್ ಬರ್ತಾಯಿದೆ. ಹಾಗಾಗಿ ಮುಂದೆ ಹೋದರೆ ಸ್ವಲ್ಪ ಹರಿಯುತ್ತೆ ನದಿ. ಅಲ್ಲಿ ತನಕ ನಾವು ಹೋದ್ವಿ. ದೇವಸ್ಥಾನದಿಂದ ಏನು ಎಡಭಾಗಕ್ಕಿದೆ, ಆ ಎಡಭಾಗಕ್ಕೆ ನಾವು ಕಂಪ್ಲೀಟಾಗಿ ಸ್ಟ್ರೈಟಾಗಿ ಹೋದರೆ ಅಲ್ಲಿ ನದಿ ಸಿಗುತ್ತೆ. ಸ್ಟ್ರೈಟಾಗಿ ಹೋಗಿ ಸ್ವಲ್ಪ ದೂರದಲ್ಲೇ ಮತ್ತೆ ಎಡ ತೊಗೊಬೇಕು. ಆಗ ನಮಗೆ ಡೈರೆಕ್ಟಾಗಿ ನಾವು ನದಿಗೇ ಹೋಗ್ತೀವಿ. ಇದು ಇನ್ನೊಂದೇನಪ್ಪ ವಿಶೇಷತೆ ಅಂತಂದರೆ ಈ ದೇವಸ್ಥಾನದ ಮುಂದೆನೇ ಒಂದು ದೊಡ್ಡ ಸ್ಕ್ರೀನ್ ಹಾಕಿದ್ದಾರೆ. ಒಳಗಡೆ ಗರ್ಭಗುಡಿ ಒಳಗಡೆ ಏನು ಅಭಿಷೇಕ ಪೂಜೆ ಎಲ್ಲ ಮಾಡ್ತಾರೆ ಅದು ಪ್ರತಿಯೊಬ್ಬರಿಗೂ ಕಾಣಿಸುತ್ತೆ. ಒಳಗಡೆ ಹೋಗಿ ನೋಡೋಕ್ಕಾಗಿಲ್ಲ ಅಂದ್ರೂ ಕೂಡ ಹೊರಗೆ ನಿಂತ್ಕೊಂಡು ನಾವು ಅದನ್ನು ನೋಡ್ಬೋದು. ನಾವು ಕಂಪ್ಲೀಟ್ ಪೂಜೆ ಆದಮೇಲೆ ಒಳಗೆ ಹೋಗಲಿಲ್ಲ. ಇನ್ನು ಅಭಿಷೇಕ ಮಾಡಿಬಿಟ್ಟು ಮಂಗಳಾರತಿ ಮಾಡೋ ಟೈಮಲ್ಲಿ ಕರೆಕ್ಟಾಗಿ ನಾವು ದೇವಸ್ಥಾನದ ಒಳಗಡೆ ಹೋದ್ವಿ. ಏನು ಗುರು ರಾಘವೇಂದ್ರ ಸ್ವಾಮಿಗಳಿದ್ದಾರೆ, ಇವರಿಗೆ 4 ಅವತಾರಗಳು ಅಂತ ಹೇಳ್ತಾರೆ. ಒಂದು ಬಾಹ್ಲಿಕ, ಇನ್ನೊಂದು ಪ್ರಹ್ಲಾದ, ಇನ್ನೊಂದು ವ್ಯಾಸತೀರ್ಥರು, ಲಾಸ್ಟ್ನೇದಾಗಿ ಗುರು ರಾಘವೇಂದ್ರ ತೀರ್ಥರು ಅಂತ ಹೇಳ್ತಾರೆ. ಇವರಿಗೆ 4 ಅವತಾರಗಳಿದ್ದಾವೆ. ಕೊನೆಯ ಅವತಾರನೇ ಈ ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳ್ತಾರೆ. ನಾವು ನದಿ ಕಡೆ ಹೋಗೋ ದಾರಿಲಿ ಕಂಪ್ಲೀಟ್ ನದಿ ಬಗ್ಗೆನೇ ಡೀಟೇಲ್ಸ್ ಹಾಕಿದ್ರು. ನೀವೆಲ್ಲೇ ನೋಡಿದರೂ ಕೂಡ ಇಡೀ ದೇವಸ್ಥಾನದಲ್ಲಿ ಎಲ್ಲ ಕಡೆನೂ ಗುರು ರಾಘವೇಂದ್ರರ ಸ್ಟೋರಿನೇ ಅಲ್ಲಿ ಬರೆದಿದ್ದಾರೆ ಕಂಪ್ಲೀಟಾಗಿ.
ಸೊ ಇಲ್ಲಿ ಸ್ವಲ್ಪ ಅಂಗಡಿಗಳೆಲ್ಲ ಇತ್ತು, ಏನು ಅಂತಂದರೆ ಶಲ್ಯ ಪಂಜೆ ಎಲ್ಲ ಹಾಕೋರು ತಗೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು. ಅಲ್ಲಿ ಜಾಸ್ತಿ ಶಲ್ಯ ಪಂಜೆ ಹಾಕ್ಕೊಂಡೇ ಒಳಗೆ ಹೋದರೆ ತುಂಬ ಒಳ್ಳೆಯದು. ಒಳಗಡೆ ಹೋದರೆ ಗಂಡು ಮಕ್ಕಳಿಗೆ ಶರ್ಟು ಬನಿಯನ್ ಎಲ್ಲ ಬಿಸ್ತಾರೆ. ಸೊ ಹಾಗಾಗಿ ಪಂಜೆ ಮತ್ತು ಶಲ್ಯವನ್ನೇ ಹಾಕ್ಕೊಂಡು ಹೋಗ್ತಾರೆ. ನೋಡ್ಬೋದು ನಾವು ನದಿ ಹತ್ರ ಬಂದ್ವಿ, ಬಟ್ ನದಿ ಹತ್ರ ಫಸ್ಟ್ ಎಂಟ್ರೆನ್ಸಲ್ಲಿ ಬಂದ ತಕ್ಷಣ ಅಲ್ಲಿ ಯಾವುದೇ ಥರ ನೀರಿಲ್ಲ, ಇದ್ರೂ ಕೊಳಚೆ ಸ್ಮೆಲ್ ಫುಲ್ಲು ಬರ್ತಾಯಿತ್ತು. ಸೊ ನಾವಲ್ಲಿ ದೂರದಲ್ಲಿ ಲೈಟ್ ಕಾಣಿಸ್ತಾ ಇದೆ ಅಲ್ವಾ, ಲೈಟ್ ಥರ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ಹೋಗಿದ್ವಿ ನಾವು. ದೇವಸ್ಥಾನದ ಅಕ್ಕಪಕ್ಕ ಸುತ್ತಮುತ್ತ ತುಂಬ ಪೀಸಾಗಿದೆ. ಅಲ್ಲಿ ಹೋದರೆ ಬರೋ ಮನಸ್ಸೇ ಆಗಲ್ಲ, ಒಂಥರ ಅಲ್ಲೇ ಇದ್ದುಬಿಡೋಣ ಅನ್ನೋ ಫೀಲ್ ಇರುತ್ತೆ. ನಾವು ಎಷ್ಟೊಂದು ಹೊತ್ತು ಅಲ್ಲೇ ಕೂತ್ಕೊಂಡ್ವಿ. ಮುಂದೆ ಜಾಗ ಇದೆ ಅಲ್ವಾ, ಅಲ್ಲಿ ಆಡಿಸ್ಕೊಂತ ಅಲ್ಲೇ 1 ಅವರ್ ಕೂತಿದ್ದೀವಿ. ಸೊ ನೀರಿರಲಿಲ್ಲ, ಸ್ವಲ್ಪನೇ ನೀರಿತ್ತು. ಆ ನೀರಲ್ಲೇ ಎಲ್ಲಿಗೆ ವೇದಿಕ ಅವ್ರ ಅಪ್ಪನ ಹತ್ರ ಹೋಗ್ತಾ ಇಲ್ಲ. ನೀರಿರಲಿಲ್ಲ, ಸ್ವಲ್ಪನೇ ನೀರಿತ್ತು, ಅದರಲ್ಲೇ ಸ್ನಾನ ಮಾಡ್ಕೊಳ್ತಾಯಿದ್ರು. ನಾವು ಬರುವಾಗ ಸ್ನಾನ ಮಾಡಿದ್ವಲ್ವ, ಹಾಗಾಗಿ ಮುಖವನ್ನು ತೊಳ್ಕೊಂಬಿಟ್ಟು ಫ್ರೆಶ್ ಅಪ್ ಆಗಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ನಮಗೆ ಗೊತ್ತಿಲ್ಲ, ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಹಾಗೆ 3 ಸಾರಿ ನೀರು ಹಾಕ್ಕೊಂಡ್ಬಿಟ್ಟು ಮುಖ ಎಲ್ಲ ತೊಳ್ಕೊಂಬಿಟ್ಟು ಫ್ರೆಶ್ ಆದ್ವಿ. ಇಲ್ಲೆಲ್ಲ ಕೇಳ್ತಾ ಇರ್ತಾರೆ 200 ರೂಪಾಯಿ ರೂಮು, 50 ರೂಪಾಯಿ ರೂಮು, ನದಿಗೆ ನೀರಿಲ್ಲ ಅಂತ ಹೇಳ್ಬಿಟ್ಟು. ಆದರೆ ಇದೆ ನೀರು, ಸ್ವಲ್ಪನಾದರೂ ಹರಿತಾನೇ ಇರುತ್ತಂತಿದು. ಸೊ ಫಸ್ಟ್ ಬಂದು ಇಲ್ಲಿ ನೋಡಿ ಹೋಗೋದು ಒಳ್ಳೆಯದು. ದೇವಸ್ಥಾನ ಹತ್ರ ಹೋಗೋಣ. ಸೊ ಈ ದೇವರು ನದಿ ದಂಡೆ ಮೇಲೇ ಇದೆ. ಫಸ್ಟು ನಾವು ದಂಡೆ ಮೇಲೆ ಇದೆ ದೇವ್ರು ನೋಡೋದು, ಸ್ನಾನ ಮಾಡ್ಕೊಂಬಂದ್ಬಿಟ್ಟು ಅದಕ್ಕೆ ಫಸ್ಟ್ ಹೋಗಿದ್ದು. ಅದಾದಮೇಲೆ ಇನ್ನೇನು ದೇವ್ರ ದರ್ಶನ ಮಾಡೋಣ ಅಂತ ಹೇಳಿಬಿಟ್ಟು ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನೋಡ್ಬೋದು, ನಾನು ಆವಾಗಲೇ ಹೇಳಿದೆ ಅಲ್ವಾ, ಮುಂದೆ ದೊಡ್ಡದಾಗಿ ಒಂದು ಸ್ಕ್ರೀನ್ ಹಾಕಿದ್ದಾರೆ ಅಂತ. ಸೊ ಅಲ್ಲಿ ಕಾಣಿಸ್ತಾ ಇದೆ, ಕಪ್ಪುಗೆ ಒಂದು ಕಾಣಿಸ್ತಾ ಇದೆ ಅಲ್ವಾ. ಸೊ ಒಳಗಡೆ ಅದು ಪೂಜೆ ಮಾಡ್ತಾ ಇರೋದು ಎಲ್ರಿಗೂ ಕಾಣಿಸುತ್ತೆ. ಎಷ್ಟೇ ದೂರದಲ್ಲಿ ನಿಂತ್ಕೊಂಡು ನೋಡಿದರೂ ಅದು ಕಾಣಿಸುತ್ತೆ. ಇನ್ನು ಈ ಗೋವುಗಳಂತೂ ಆ ದೇವಸ್ಥಾನ ಮುಂದೆ ಇದ್ದೇ ಇರುತ್ತೆ, ಎಷ್ಟೊಂದು ಗೋವುಗಳು. ರಾಘವೇಂದ್ರ ಸ್ವಾಮಿಗಳ ಪವಾಡ ಅಂತಲೇ ಹೇಳ್ಬೋದು, ಅಲ್ಲಿ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅವು. ಇನ್ನು ಬೆಳಗ್ಗೆನೇ ನಾವು ಹೋಗಿದ್ದಲ್ವ, ಅವಾಗಂತೂ ಬಿಸಿಲು ಇರಲಿಲ್ಲ ಕೂಡ, ತುಂಬ ತಂಪಾಗಿತ್ತು. ದೇವರ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು ತಂಪು ಹೊತ್ತಲ್ಲೇ. ಹಾಗಾಗಿನೇ ನಾವು ಬೆಳಗ್ಗೆ ಬೇಗನೆ ಹೋಗಿದ್ದು, ಬಿಸಿಲಲ್ಲಿ ಹೋಗ್ಲಿಕ್ಕಾಗಲ್ಲ ಅಂತ ಹೇಳಿನೇ ಬೆಳಗ್ಗೆ ತಂಪು ಹೊತ್ತಲ್ಲೇ ಅಲ್ಲಿ ಹೋಗಿ ಸೇರೋ ಹಾಗೆ ಹೋದ್ವಿ. ಅದೇ ಥರ ದರ್ಶನ ಕೂಡ ಆಯಿತು. ಇನ್ನು ನಾವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಅಷ್ಟೊಂದಾಗಿ ವಿಡಿಯೋ ಮಾಡಲಿಕ್ಕೆ ಬಿಡಲ್ಲ, ಪೊಲೀಸ್ ಎಲ್ಲ ಇರ್ತಾರೆ. ಬಟ್ ನಾನು ಆದಷ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಮಾಡಿದ್ದೀನಿ. ಸೊ ಒಳಗಂತೂ ಬಿಡೋದೇ ಇಲ್ಲ ಕಂಪ್ಲೀಟಾಗಿ ಗರ್ಭಗುಡಿ ಒಳಗಡೆ. ಇನ್ನು ಆಚೆ ಕಡೆ ಅಷ್ಟಿಷ್ಟು ಮಾಡ್ಕೊಬೋದು, ಯಾರಾದರೂ ನೋಡಿದರೆ ಬೈತಾರೆ. ಬಟ್ ಇಷ್ಟು ಮಾಡ್ಬೋದು, ನನ್ನ ಕೈಲಿ ಎಷ್ಟಾಗುತ್ತೋ ನಾನು ಅಷ್ಟು ವಿಡಿಯೋನು ಕೂಡ ಮಾಡಿದ್ದೀನಿ. ಎಲ್ಲ ಇನ್ನು ಅಲ್ಲಿವರೆಗೂ ಸುಮ್ಮನಿದ್ದು ನಮ್ಮ ಪಾಪು. ಇನ್ನೇನು ನಾವು ಗರ್ಭಗುಡಿ ಒಳಗಡೆ ಈ ಲೈನೆಲ್ಲ ಸುತ್ಕೊಂಡ್ಬಿಟ್ಟು ಒಳಗಡೆ ದೇವ್ರ ದರ್ಶನ ಮಾಡೋಣ ಅನ್ನೋಷ್ಟೊತ್ತಿಗೆ ನಾವು ಕರೆಕ್ಟಾಗಿ ಹೋಗೋದಕ್ಕೂ ಮಂಗಳಾರತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಮಂಗಳಾರತಿಗೆ ಗಂಟೆ ತಟ್ಟೆ ಎಲ್ಲ ಬಾರಿಸ್ತಿದ್ರಲ್ವ, ಸೊ ಜೋರಾಗಿ ಸೌಂಡ್ ಬರ್ತಾಯಿತ್ತು. ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಕರೆಕ್ಟಾಗಿ ನಾವು ಗರ್ಭಗುಡಿ ಮುಂದ್ಗಡೆ ಹೋಗಿ ನಿಂತ್ಕೊಳ್ಳೋದಕ್ಕೂ ಮಂಗಳಾರತಿ ಆಯಿತು. ಆವಾಗೇ ಇವನು ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಸೊ ಅವರಪ್ಪ ಹಾಗೆ ಕೈ ಮುಗಿದ್ಬಿಟ್ಟು ಆಚೆಗೆ ಬಂದುಬಿಟ್ರು. ನಾನು ಸ್ವಲ್ಪ ಇವತ್ತಿದ್ದು ನೋಡ್ಕೊಂಡ್ಬಿಟ್ಟೆ ಬಂದೆ. ಇನ್ನು ಇದೆಲ್ಲ ದೇವಸ್ಥಾನದ ಒಳಗೇನೆ ಇರೋದು. ದೇವಸ್ಥಾನದ ಎಡಭಾಗದಲ್ಲಿ ಈ ಥರ ಮಾಡಿಟ್ಟಿದ್ದಾರೆ. ಇದು ನೋಡಿದರೆ ಇವು ಕಂಪ್ಲೀಟ್ ಆದಂತಹ ಸ್ಟೋರಿ ನೋಡೋ ಹಾಗೆ ಆಗುತ್ತೆ. ತುಂಬ ಚೆನ್ನಾಗಿ ಮಾಡಿಟ್ಟಿದ್ದಾರೆ, ಎಲ್ಲದನ್ನು ಮ್ಯೂಸಿಯಂ ಥರ ಮಾಡಿಟ್ಟಿದ್ದಾರೆ. ಸೊ ಮ್ಯೂಸಿಯಂ ಕೂಡ ಇದೆ ಅಂತೆ ಮಂತ್ರಾಲಯದಲ್ಲಿ.
ಸೊ ಫೈನಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆಗೆ ಬರೋಷ್ಟರಲ್ಲಿ ತುಂಬಾ ಬಿಸಿಲು ಅಂದರೆ ತುಂಬ ಬಿಸಿಲು. ಮಂತ್ರಾಲಯದಲ್ಲಂತೂ ತುಂಬ ಬಿಸಿಲು ಇದೆ. ಬೆಳಗ್ಗೆ ನಮಗೆ ಅಷ್ಟೊಂದು ಗೊತ್ತಾಗಲಿಲ್ಲ. ಆಚೆಗೆ ಬಂದ ತಕ್ಷಣ 7:30 ಏನೋ ಆಗಿತ್ತು. ಅಷ್ಟರಲ್ಲೇ ಇಷ್ಟೊಂದು ಬಿಸಿಲು. ಇನ್ನು ಪಾಪುಗೆ ಹೊಟ್ಟೆ ಹಸಿವಾಗಿರೋದ್ರಿಂದನೇ ಅವನು ಒಳಗಡೆ ಆಗ್ತಿತ್ತು. ಸೊ ಬಂದು ಸ್ವಲ್ಪ ಹೊತ್ತು ಹಣ್ಣೆಲ್ಲ ತಿನ್ನಿಸ್ಬಿಟ್ಟು ಅಲ್ಲೇ ಕೂತ್ಕೊಂಡ್ಬಿಟ್ವಿ ನಾವು 1 ಅವರು. ಇದು ದೇವಸ್ಥಾನದ ಎಂಟ್ರೆನ್ಸ್ ಎಲ್ಲ ಎಡಭಾಗಕ್ಕಿದೆ. ನಾನು ಬೆಳಗ್ಗೆ ಕತ್ತಲಲ್ಲಿ ಕಾಣಿಸೇ ಇಲ್ಲ. ಸೊ ಆಚೆಗೆ ಬರುವಾಗ ಕಾಣಿಸುತ್ತೆ, ಹಾಗಾಗಿ ಇದನ್ನು ನಾನು ವೀಡಿಯೋ ಮಾಡಿಕೊಂಡೆ. ಇವಾಗ ಕಂಪ್ಲೀಟಾಗಿ ಬೆಳಕಾಗಿದೆ, ಇವಾಗ ನೋಡ್ಬೋದು. ಸೊ ಹಾಗೆ ಫಸ್ಟು ಒಂದು ಕಪ್ ಟೀ ಕುಡಿದ್ವಿ, ಎಲ್ಲ ದರ್ಶನ ಎಲ್ಲ ಆದಮೇಲೆ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು 1 ಅವರ್ ಇದೇ ಥರನೇ ಆಟ ಆಡಿದ್ದಾನೆ. ಯಾರೆಲ್ಲ ರೋಡಲ್ಲಿ ಹೋಗ್ತಾರೋ ಅವ್ರನ್ನ ಮಾತಾಡಿಸಿದ್ದು. ಈ ಫೋಟೋ ಕೂಡ ನಾವು ತೆಗೆಸ್ಕೊಂಡ್ವಿ ಮೆಮೊರಿಗಿರಲಿ ಅಂತ ಹೇಳ್ಬಿಟ್ಟು. 50 ಕೊಟ್ಟರೆ 5 ದೇವಸ್ಥಾನ ತೋರಿಸ್ತಾರಂತೆ. ಪಂಚಮುಖಿ ದೇವಸ್ಥಾನ ಯಾವ್ಯಾವ 5 ದೇವಸ್ಥಾನ ಇದಾವಂತೆ. ಸೊ 150 ಕೊಟ್ಟರೆ ಒಬ್ರಿಗೆ 150 ಅಂತೆ. ನಾವು 100 ರುಪೀಸಿಗೆ ಬಾ ಅಂತ ಹೇಳಿದ್ವಿ. ಅವ್ನು ಬರಲ್ಲ ಅಂತ ಹೇಳಿ ವಾಪಸ್ ಹೋದವನು ಪುಣ್ಯಾತ್ಮ ಎಲ್ಲೋದ ಅನ್ನೋದೇ ಸುದ್ದಿಲ್ಲ. ಅವನನ್ನು ನಾವು ಹುಡ್ಕೋ ಪರಿಸ್ಥಿತಿ ಬಂದೈತಿ ಇವಾಗ. ಇದ್ದಾಗ ಬಿಟ್ವಿ, ಇವಾಗ ಹುಡುಕ್ತಾ ಇದ್ದೀವಿ. ಹೆಂಗೋ ಇಲ್ಲಿ ತನಕ ಬಂದಿದ್ದೀವಲ್ಲ, ನೋಡ್ಕೊಂಡೇ ಹೋಗ್ಬಿಡೋಣ ಅಂತ ಅಷ್ಟೇ, ಇನ್ನೇನಿಲ್ಲ. ಫೈನಲಿ ಆಟೋದವ್ರು ಸಿಕ್ಕರು. ಹಾಗಾಗಿ ಫಸ್ಟು ತಿಂಡಿ ತಿನ್ಕೊಂಬಿಡೋಣ. ಹೋದರೆ 2-2.5 ಅವರ್ ಬೇಕಂತೆ ಹೋಗಿ ಬರಲಿಕ್ಕೆ. ಹಾಗಾಗಿ ಟಿಫನ್ ಎಲ್ಲ ಮಾಡ್ಕೊಂಬಿಟ್ಟೆ ಹೋಗಲಿಕ್ಕೆ ಶುರು ಮಾಡಿದ್ವಿ. ಮಸ್ಟ್ ಆ್ಯಂಡ್ ಶುಡ್ಡಾಗಿ 5 ಪ್ಲೇಸನ್ನು ತೋರಿಸ್ತಾರೆ. ಈ 5 ಪ್ಲೇಸನ್ನು ಕೂಡ ಇಲ್ಲಿಗೆ ಬಂದವರು ನೋಡ್ತಾರೆ, ನೋಡಲೇಬೇಕು ಕೂಡ. ಸೊ ಈ 5 ದೇವಸ್ಥಾನಗಳು ಯಾವ್ಯಾವು ಹೆಂಗಿದ್ದಾವೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.